ಹರಿ ಓಂ. ನನ್ನ ಹೆಸರು ಓಂಕಾರ ಅಪ್ಪಸಾಹೇಬ್ ಬೆಡಿಗೇರ್. ನಾನು ನಾಗರಾಜ್ ಉಪಾಸನಾ ಕೇಂದ್ರದಿಂದ 7 ವರ್ಷದಿಂದ ಉಪಾಸನಾ ಕೇಂದ್ರಕ್ಕೆ ಬರ್ತಿದ್ದೀನಿ. ನನಗೆ 2020 ಡಿಸೆಂಬರ್ 13ರಂದು ಒಂದು ದೊಡ್ಡ ಆಕ್ಸಿಡೆಂಟ್ ಆಗಿತ್ತು. 22 ಬಾಗಿಲು ಒಮ್ಮೆ ಮುಖದ ಮ್ಯಾಗ ಬಿದ್ದಿದ್ದು. ಗಲ್ಯಾಗಿನ ಮಂದಿ ಮನ್ಯಾಗಿನವ್ರ ಎಲ್ಲರೂ ಅಂದ್ರೆ ಹಿಂಗೆ ಹುಡುಗ ತಾಳ್ತೈತೋ ಇಲ್ಲೋ 18 ದಿನ ICUದಾಗ ಇಟ್ಟರು. ಕೊರೋನಾ ಟೈಮಿಂಗ್ ಇತ್ತು. ಆ ಟೈಮ್ಗೆ ಯಾರು ಮನೆಯಾಗಿನವ್ರಿಗೂ ನೋಡಾಕೊಡ್ಲಾತಿರು, ಹೊರಗಿನ ಮಂದಿ ಬಂದ್ರು ನೋಡೋಕೊಡ್ಲಾತಿರು. ಅಷ್ಟು ಪರಿಸ್ಥಿತಿ ಕೆಟ್ಟಿತ್ತು. ಒಟ್ಟು ನಮ್ಮ ಪಪ್ಪನ ಬಿಟ್ಟರೆ ಬೇರೆದವ್ರು ಯಾರೂ ನನ್ನ ನೋಡ್ಲಾಗ್ಯಾರ. ಅದ್ರೊಳಗೆ ನನಗೆ ಬಾಪ ಅವ್ರು ಹಿಂಗೆ ಬದುಕಿ ಹೊರಗೆ ತಂದಾರಂದ್ರೆ ನಂಗೆ ಜನಕ್ಕೆ ಇನ್ನೂ ಅನಿಸ್ತೈತಿ ಇಷ್ಟೆಲ್ಲ ಮುಖ ಹೊಡೆದಿದ್ರು ಈಗ ಇಷ್ಟು ರಿಕವರಿ ಆಗೈತೆ ಅಂದ್ರೆ ಅದು ಚೇಷ್ಟ ಇಲ್ಲ. ಡಾಕ್ಟ್ರ್ ನಂಗೆ ಅನಿಸೋ ಮಟ್ಟಿಗೆ ಅಂದ್ರೆ ಬಾಪ ಅವರು ಡಾಕ್ಟರ್ ರೂಪ್ನಾಗ ಬಂದು ನಂದು ಆಪ್ರೇಷನ್ ಮಾಡಿದಾರೆ ಅಂತ ಹಿಂಗೆ ಅನಿಸ್ತಿತ್ತು. ಫಸ್ಟ್ ಟೈಮ್ ಆ ದಿನ ಅಡ್ಮಿಟ್ ಮಾಡಿ ಆ ದಿನ ಅಪಾಯಿಂಟ್ಮೆಂಟ್ಗೆ ಇದ್ದರು ಡಾಕ್ಟ್ರಿಗೆ ಹುಬ್ಬಳ್ಳಿದಿಂದ. ಅವ್ರು ಇಲ್ಲಂತ ಹೇಳಿ ಡೈರೆಕ್ಟ್ ಆಗೋದಿಲ್ಲ, ಕೊರೋನಾ ಪೇಷಂಟ್ ಹೆಚ್ಚದವು, ನಾವು ಆ ಕಡೆಯಿಂದ ಅಲ್ಲಿಂದ ಬಂದು ಇಲ್ಲಿ ಆಪ್ರೇಷನ್ ಮಾಡೋಕೆ ಅಷ್ಟೇ ಆಗೋದಿಲ್ಲ, ನೀವೇನು ಇದನ್ನು ಮಾಡೋಕೆ ಹೋಗ್ಬೇಡ್ರಿ, ಬೇರೆ ಕಡೆ ಟ್ರೈ ಮಾಡಿರಿ. ಆದ್ರೂ ಅವ್ರು ಡಾಕ್ಟರ್ ಅವ್ರು ಹೇರು ಒಂದು ಸ್ವಲ್ಪ ಎಮರ್ಜೆನ್ಸಿ ಐತಿ ಏನೂ ಮಾಡಿ 2 ದಿನ 3 ದಿನ ಬಿಟ್ಟು ಬಂದು ಆಪ್ರೇಷನ್ ಮಾಡ್ರಿ ಮಾಡ್ರಿ ಅಂತ. ಅವಾಗ ಅವ್ರು ಹುಬ್ಬಳ್ಳಿದಿಂದ ಜೇಮ್ಸ್ ಹಾಸ್ಪಿಟಲ್ದಿಂದ ಬಂದು ಆಪ್ರೇಷನ್ ಮಾಡಿರು. ಆಪ್ರೇಷನ್ ಮಾಡಿ ಬರೋಬ್ಬರ 3 ತಿಂಗಳೊಳಗೆ ನಂದು ಪೂರ್ಣ ಎಲ್ಲ ರಿಕವರಿ ಆಯಿತು. ಬೋನ್ಸ್ ಎಲ್ಲ ಜಾಯಿಂಟ್ ಅದು. ಎಲ್ಲರಿಗೂ 1.5 ವರ್ಷ ಟೈಮಿಂಗ್ ಕೊಟ್ಟಿರೋ ಅವ್ರು ಬೋನ್ಸ್ ರಿಕವರಿ ಆಗೋಕೆ ಮೊದಲಿನಂಗೆ ಆಗಬೇಕಾದ್ರೆ. ಬಟ್ ಬಾಪೋರ ಆಶೀರ್ವಾದದಿಂದ ನಂದು ಹಿಂಗಾಗೈತಿ. ಬರೀ 4-5 ತಿಂಗಳೊಳಗೆ ನನ್ನ ಬೋನ್ ಎಲ್ಲ ರಿಕವರಿ ಆಯಿತು. ಮತ್ತು 1 ವರ್ಷ ಒಳಗೆ ನಾ ಹೆಂಗಿದ್ನ ಮುಖ ಹಂಗೆ ಎಲ್ಲ ರಿಕವರಿ ಆಗಿ ಇದನ್ನಾಯಿತು. ಪ್ರತಿಯೊಂದು ಬರೋಬ್ಬರ 26 ಟಾಕಿದ್ದು ಮುಖದ ಮ್ಯಾಗ ಒಂದು ಟಾಕಿ ಇನ್ನೂವರೆಗೂ ಕಾಣಿಸಂಗಿಲ್ಲ. ಟಾಕಿ ಹಾಕಿದಂಗೂ ಒಂದು ಕಲಿನೂ ಸುಕ್ಕಟ್ಟು ಉಳಿಲ್ದಂಗೆ ಬಾಪು ಅವರು ನನಗೆ ರಿಕವರಿ ಮಾಡಿದಾರು. ಮತ್ತು ಬಾಪು ಅವರು ಆಶೀರ್ವಾದದಿಂದ ಇನ್ನೂ ಎಲ್ಲರಿಗೂ ಹೆಂಗಾಗಿತ್ತನಿಲ್ಲ ಇದನ್ನ ಆದತ್ತು ಇಲ್ಲಾಂದ್ರೆ ರಿಕವರಿ ಆಗಿ ಮತ್ತು ನಾ ಮೊದಲಿನಂಗೆ ಕಾಣಿಸೋನು ಅನ್ನೋದು ನನಗೆ ಕಂಡಾಗ ನೋಡ್ರೆ ಅಸಹ್ಯ ಅನಿಸ್ಬೇಕು. ಅಷ್ಟು ಮುಖ ನನ್ನ ಡ್ಯಾಮೇಜ್ ಆಗಿದ್ರು ಬಾಪು ಅವ್ರು ನನಗೆ ಮೊದಲಿನಂಗೆ ಮಾಡಿ ರಿಕವರಿ ಮಾಡಿದಾರು. ಮತ್ತೊಂದು ಅಂದ್ರೆ ಮೇನ್ ನಾ ಹಾಸ್ಪಿಟಲ್ನಾಗ ಇದ್ನ. ಅವಾಗ ಹಾಸ್ಪಿಟಲ್ ಒಳಗೆ ಒಂದು ಕ್ಯಾಂಟೀನ್ ಇತ್ತು, ಸಣ್ಣ ಕ್ಯಾಂಟೀನ್. ಅವರು ಕೂಡ ಬಾಪು ಭಕ್ತರದ ಇತ್ತು. ಅವರು ಅಂದ್ರೆ ಬರೋಬ್ಬರ 18ರಿಂದ 20 ದಿನ ICUದಾಗ ಇದ್ದಾಗ ನನ್ನ ಮುಖಕ್ಕೆ ಪ್ಲಾಸ್ಟರ್ ಹಾಕಿದ್ರು. ಪ್ಲಾಸ್ಟರ್ ತೆಗಿಯುತ್ತನ ಪೂರ್ಣ ತೆಳ್ಳಂದ ಎಲ್ಲ ತೆಳ್ಳಂದು ಹಿಂಗೆ ಇದನ್ನ ಗಂಜಿ ಎಲ್ಲ ಇಂಥ ತೆಳ್ಳಂದು ಕೊಡ್ತಿದ್ರು. ಬಟ್ ಒಂದು ದಿನ ಮನೆಯಿಂದ ತರಗೊಡ್ಲಿಲ್ಲ. ಅವ್ರ ಬಾಪು ಭಕ್ತರಿದ್ರು, ಅವರು ಸ್ವತಃ ಮಾಡಿ ಕೆಳಗಿನ ತಂದು ಕೊಟ್ಟು ಅವರು ಇದನ್ನು ಮಾಡ್ರು. ಅವಾಗ ನಂಗೆ ಅನಿಸ್ತು ಬಾಪು ಒಂದು ಸ್ವಲ್ಪ ನಮ್ಮ ಜೊತೆ ಇದ್ರಂದ್ರೆ ಜೀವನದಾಗ ಎಂಥನೂ ಕಷ್ಟ ಬಂದ್ರೂ ನಮ್ಗೆ ದಂಡಿಗೆ ತಲುಪಿಸ್ತಾರ ಅನ್ನೋದು ಒಂದು ವಿಶ್ವಾಸ ಇತ್ತು. ಕಾರಣಕ್ಕೆ ನಾವು ಇನ್ನೂ ತನಕ ಬಾಪು ಅವರು ಭಕ್ತರಾಗಿದ್ದೆವು ಮತ್ತು ಹಿಂಗೆ ಚಿರುರಾಣಿಯಾಗಿರ್ತೇವೆ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀವಿ. ಶ್ರೀರಾಮ್ ಅಂಬದ್ನಾಥ್.